ಫೇಸ್ಬುಕ್ ಒಂದರಲ್ಲಿ ತನ್ನ ಸಂಬಂಧಿಕರ ಹೆಸರಿನಲ್ಲಿ ಮೆಸೆಂಜರ್ಗೆ ಬಂದಂತಹ ಸಂದೇಶ ಅಸಲಿ ಎಂದು ನಂಬಿ ವ್ಯವಹಾರ ಮುಂದುವರಿಸಿ ಪುತ್ತೂರು ತಾಲೂಕು ಪಂಚಾಯತ್ನ ಸಿಬ್ಬಂದಿ ಭರತ್ ರಾಜ್ ಅವರು ರೂಪಾಯಿ 10,000 ನಗದನ್ನ ಕಳೆದುಕೊಂಡಿರುವಂತಹ ಬಗ್ಗೆ ವರದಿಯಾಗಿದೆ. ಪೆರ್ಲಂಪಾಡಿ ನಿವಾಸಿ ಪುತ್ತೂರು ತಾಲೂಕು ಪಂಚಾಯತ್ನ ಉದ್ಯೋಗಿಯಾಗಿರುವಂತಹ ಭರತ್ ರಾಜ್ ಅವರಿಗೆ ಕೆಲವು ದಿನದ ಹಿಂದೆ ರಾಧಾಕೃಷ್ಣ ಎಂಬ ಹೆಸರಿನಲ್ಲಿ ಫೇಸ್ಬುಕ್ ರಿಕ್ವೆಸ್ಟ್ ಬಂದಿತ್ತು. ಫೇಸ್ಬುಕ್ ಪ್ರೊಫೈಲ್ ನಲ್ಲಿದ್ದಂತಹ ಫೋಟೋ ರಾಧಾಕೃಷ್ಣ ಅವರು ದೂರದ ಸಂಬಂಧಿಯಾಗಿದ್ದ ಕಾರಣ ಫ್ರೆಂಡ್ ರಿಕ್ವೆಸ್ಟ್ ಗೆ ಒಪ್ಪಿಗೆಯನ್ನ ಸೂಚಿಸಿದ್ರು. ಆಗಸ್ಟ್ 31ರಂದು ರಾಧಾಕೃಷ್ಣ ಅವರು ಮೆಸೆಂಜರ್ ಮೂಲಕ ಭರತ್ ರಾಜ್ಗೆ ಬೆಂಗಳೂರಿನಲ್ಲಿ ಸಿಆರ್ಪಿ ಯೋಧನಾಗಿರುವ ನನ್ನ ಮಿತ್ರನಿಗೆ ಜಮ್ಮು ಕಾಶ್ಮೀರಕ್ಕೆ ವರ್ಗಾವಣೆಯಾಗಿದೆ, ಅವರ ಮನೆಯಲ್ಲಿರುವಂತಹ ಗೃಹೋಪಯೋಗಿ ವಸ್ತುಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಎಂದು ಆಂಗ್ಲ ಭಾಷೆಯಲ್ಲಿ ಸಂದೇಶವನ್ನ ಕಳಿಸಿದ್ರು. ಇದಕ್ಕೆ ಓಕೆ ಎಂದಿದ್ದಕ್ಕೆ ನಿಮ್ಮ ನಂಬರ್ ಕಳುಹಿಸುವಂತೆ ಸೂಚಿಸಿದ್ರು. ಭರತ್ ರಾಜ್ ತನ್ನ ನಂಬರ್ ಕಳುಹಿಸಿದ್ರು. ಸೆಪ್ಟೆಂಬರ್ 1ರಂದು ಅಪರಿಚಿತ ಕರೆ ಬಂದಾಗ ಅದನ್ನ ಸ್ವೀಕರಿಸದ ಭರತ್ ರಾಜ್ ಅವರಿಗೆ ವಾಟ್ಸ್ಆಪ್ ಸಂದೇಶದ ಮೂಲಕ ತಾನು ಯೋಧ ಸಂತೋಷ್ ಎಂದು ಪರಿಚಯಿಸಿದಲ್ಲದೆ ರಾಧಾಕೃಷ್ಣ ಅವರು ನಂಬರ್ ಕೊಟ್ಟಿದ್ದಾರೆ ಎಂದಿದ್ದಾರೆ. ಬಳಿಕ ಕರೆ ಮಾಡಿ ಇನ್ವರ್ಟರ್, ಡೈನಿಂಗ್ ಟೇಬಲ್, ಮಂಚ, ಎಸಿ, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಮೊದಲಾದ ವಸ್ತುಗಳಿದ್ದು ರೂಪಾಯಿ 95,000ಕ್ಕೆ ನೀಡುವುದಾಗಿ ಹೇಳ್ತಾನೆ. ಜೊತೆಗೆ ಸಾಮಗ್ರಿಗಳ ಫೋಟೋವನ್ನ ಕಳುಹಿಸಿದ್ರು. ಇದನ್ನ ನಂಬಿದ ಭರತ್ ರಾಜ್ ಅವರು ಖರೀದಿಸಲು ಸಮ್ಮತಿಯನ್ನ ಸೂಚಿಸುತ್ತಾರೆ. ಸಂತೋಷ್ ಎಂದು ಪರಿಚಯಿಸಿದಂತಹ ವ್ಯಕ್ತಿ 95,000 ಕಳುಹಿಸುವಂತೆ ಕರೆ ಮಾಡ್ತಾರೆ. ಆದ್ರೆ ಅಷ್ಟು ಹಣ ಇಲ್ಲ ಎಂದು 10,000 ಕಳುಹಿಸುವೆ ಎಂದು ಭರತ್ ಹೇಳ್ತಾರೆ. ಫೋನ್ ಪೇ ಅಥವಾ ಗೂಗಲ್ ಪೇ ಯಾವುದು ಎಂದು ಸಂತೋಷ್ ವಿಚಾರಿಸಿದ್ದಾನೆ. ಆಗ ಭರತ್ ಫೋನ್ ಪೇ ಎಂದಿದ್ದಾರೆ. ತತ್ಕ್ಷಣ 10 ಕಡೆಯಿಂದ ಹಣ ಕಳುಹಿಸಬೇಕಾದ ದೂರವಾಣಿ ಸಂಖ್ಯೆಯನ್ನ ಆತ ಹೇಳ್ತಾನೆ. ಈ ನಂಬರ್ ನಲ್ಲಿ ಬಾಬುಲಾಲ್ ಎಂಬ ಹೆಸರು ಡಿಸ್ಪ್ಲೇ ಆಗ್ತಿತ್ತು. ಭರತ್ ರಾಜ್ ಅವರು ತನ್ನ ಅಕೌಂಟ್ ನಲ್ಲಿ ಹಣ ಇಲ್ಲದ ಕಾರಣ ತಂದೆ ಬಾಲಕೃಷ್ಣ ಅವರ ಬ್ಯಾಂಕ್ ಖಾತೆಯಿಂದ 10,000 ವರ್ಗಾವಣೆ ಮಾಡ್ತಾರೆ. ಹಣ ಸಂದಾಯದ ಬಳಿಕ ಸ್ಕ್ರೀನ್ ಶಾಟ್ ಕಳುಹಿಸುವಂತೆ ಆತ ಹೇಳಿದಂತೆ ಎಲ್ಲಾ ಪ್ರಕ್ರಿಯೆಯಾಗಿ ಬಾಬುಲಾಲ್ ಹೆಸರಿಗೆ ಹಣ ಸಂದಾಯ ಆಗಿರುವುದನ್ನ ಖಚಿತಪಡಿಸಿದ ಬಳಿಕ ಸಂತೋಷ್ ಕರೆ ಕಟ್ ಮಾಡ್ತಾರೆ. ಇದಾದ 10 ನಿಮಿಷದಲ್ಲಿ ಸಿಆರ್ಪಿ ಇಲಾಖೆಯ ವಾಹನದಲ್ಲೇ ಗೃಹೋಪಯೋಗಿ ವಸ್ತುಗಳನ್ನ ಕಳುಹಿಸಲಾಗ್ತಿದೆ ಎಂದು ಸಂತೋಷ್ ಫೋಟೋ ಸಹಿತ ಸಂದೇಶವನ್ನ ಕಳಿಸ್ತಾನೆ. ಫೋಟೋ ನೋಡುವಾಗ ಭರತ್ಗೆ ಅನುಮಾನ ಮೂಡ್ತದೆ. ಇದಾದ ಕೆಲವು ನಿಮಿಷದಲ್ಲಿ ಪದೇ ಪದೇ ಕರೆ ಮಾಡಿ ಉಳಿದ ಹಣ ಯಾವಾಗ ಹಾಕ್ತೀರಾ ಎಂದು ಆತ ಪ್ರಶ್ನೆ ಮಾಡ್ತಾನೆ. ಪೇಟೆಗೆ ಹೋಗಿ ಹಾಕುವೆ ಎಂದಾಗ ಮತ್ತೆ ಮತ್ತೆ ಕರೆ ಮಾಡ್ತಿರ್ತಾನೆ. ಈ ವೇಳೆ ಇದು ಮೋಸದ ಜಾಲ ಎನ್ನುವ ಸಂಶಯ ಭರತ್ ರಾಜ್ ಅವರಿಗೆ ಮೂಡಿದೆ. ತನಗೆ ಮೆಸೆಂಜರ್ ನಲ್ಲಿ ಸಂದೇಶ ಕಳುಹಿಸಿದ ರಾಧಾಕೃಷ್ಣ ಖಾತೆಯನ್ನ ಪರಿಶೀಲಿಸಿ ಬಳಿಕ ತನ್ನ ಸಂಬಂಧಿಕರ ಮೂಲದ ಭರತ್ ರಾಜ್ ಅವರು ರಾಧಾಕೃಷ್ಣ ಅವರ ನಂಬರ್ ಅನ್ನ ಪಡಿತಾರೆ. ರಾಧಾಕೃಷ್ಣ ಅವರಿಗೆ ಕರೆ ಮಾಡಿದ ಸಂದರ್ಭ ಇದು ನಕಲಿ ಫೇಸ್ಬುಕ್ ಖಾತೆ ಅನ್ನುವ ಅಂಶ ತಿಳಿದು ಬರ್ತದೆ. ಕೆಲವು ದಿನಗಳಿಂದ ತನ್ನ ಹೆಸರಿನಲ್ಲಿ ನಕಲಿ ಸೃಷ್ಟಿಯಾಗಿದ್ದು ಈ ಬಗ್ಗೆ ಬೆಂಗಳೂರಿನಲ್ಲಿ ದೂರು ನೀಡಿರುವ ಬಗ್ಗೆ ಅವರು ಹೇಳ್ತಾರೆ. ಹೀಗಾಗಿ ಭರತ್ ರಾಜ್ ತಾನು ಮೋಸ ಹೋದದ್ದು ಅರಿವಿಗೆ ಬಂದು ಸೈಬರ್ ಕ್ರೈಮ್ ನಲ್ಲಿ ದೂರನ್ನ ನೀಡಿದ್ದಾರೆ.